ಇಲ್ಲ, ಯಾವ ಬಸ್ಸಲ್ಲೂ ಟೈಮಿಂಗ್ಸ್ ಇರಲ್ಲ. ಬೆಳಗ್ಗೆ ಹೋದ್ರೆ ರಾತ್ರಿನೇ ಆಗೋದು. Okay. ರಜಾನೇ ಮಾಡ್ಬೇಕು. ಅದು ದೊಡ್ಡ ಬಸ್ಸಿಗೆ 3 ತಿಂಗಳಿಗಾರೆ ಆಗೊಂಬೆ ಘಾಟಲ್ಲಿ ಬರ್ದೇ ಇರೋ ಗಾಡಿಗಳೆಲ್ಲ ದೊಡ್ಡ ವೆಹಿಕಲ್ಗಳು ಈ ಘಾಟಲ್ಲೇ ಓಡಾಡೋದು. ಡ್ರೈವರ್ ಆಗ್ಬೇಕು ಅಂತ ಆಸೆ ಇತ್ತು. ಅವಾಗ ಸಣ್ಣಕ್ಕಿದ್ದಾಗಿಂದಾನೇ ಆಸೆ ಇತ್ತು, ಹಂಗೆ ಡ್ರೈವರ್ ಆದ್ವಿ ನಾವು. ತೊಂದ್ರೆ ಎರಡು ಬ್ಲೋ ಅಂದ್ರೆ ಒಂದ್ 20 ಕೀಟ್ ಇದು ಬಕೆಟ್ ಅದ. Okay. ಅದು ಒಂದು ವಾರಕ್ಕೆ ಒಂದು ಬಕೆಟ್ ಖಾಲಿ ಆಗುತ್ತೆ. ಆಮೇಲೆ ಬ್ರೇಕ್ ಅಂತ ಡಬಲ್ ಪೆಟ್ಲ್ ಆಯಿಲ್ ಬ್ರೇಕ್ ಇದ್ವು. Okay. ಕಷ್ಟ ಅವು ಗಾಡಿ ನಿಲ್ಸೋದು. 2-3 ಸಲ ಬ್ರೇಕ್ ಹೊಡಿಬೇಕಿತ್ತು. ಇವಾಗೆಲ್ಲ ಫುಲ್ ಏರ್ ಬ್ರೇಕ್, ಬೆರಳಿಟ್ರೆ ಸಾಕು ನಿಲ್ತವೆ. ಲಾರಿಲಿ ಕಷ್ಟ, ತುಂಬಾ ಕಷ್ಟ. ಒಬ್ಬೊಬ್ರೆ ಓಡಿಸ್ಬೇಕು, ಬೇಜಾರು. ಬಸ್ಸಲ್ಲಾದ್ರೆ ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ ಇರ್ತಾರೆ, ಏನೋ ಮದನ್ ಮಣಿಪಾಲ್ ತುಂಬಾ ಇವರೆಲ್ಲ ಒಳ್ಳೆ ಬಸ್ಸಿನ ಬಗ್ಗೆ, ಡ್ರೈವರ್ ಕಂಡಕ್ಟರ್ ಬಗ್ಗೆ ತುಂಬಾ ಒಳ್ಳೆ ವಿಡಿಯೋ ಮಾಡಿ ಹಾಕ್ತಾರೆ. ನಾನು ಇವರ ಚಾನೆಲ್ ಸಬ್ಸ್ಕ್ರೈಬರ್ ಕೂಡ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನೀವು ಕೇಳ್ತಿರುವಂತಹ ಒಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ ಲಕ್ಷ್ಮಿ ಎಕ್ಸ್ಪ್ರೆಸ್ ಬಸ್ಸಿನೊಂದಿಗೆ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಸರ್ ಲಕ್ಷ್ಮಿ ಎಕ್ಸ್ಪ್ರೆಸ್ ಬಸ್ಸಿನೊಂದು ಬ್ಲಾಗ್ ಮಾಡಿ ಅಂತ. ಈ ಒಂದು ಸಂಚಿಕೆಯಲ್ಲಿ ಲಕ್ಷ್ಮಿ ಎಕ್ಸ್ಪ್ರೆಸ್ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಊರಲ್ಲಿ ಸರ್? ಊರು ಶಿಕಾರಿಪುರ. ಸರ್ ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾವೊಂದು 12 ವರ್ಷ ಆಯ್ತು. ಓಕೆ. ಮುಂಚೆ ಯಾವ ಗಾಡಿಯಲ್ಲಿದ್ರಿ? ಮುಂಚೆ ಅಲ್ಲೇ ಶಿಕಾರಿಪುರ ಗಾಡಿಯಲ್ಲಿದ್ವಿ. ಓಕೆ. ಸರ್ ಇದು ಲಿಂಕ್ಸ್ ಗಾಡಿ ಅಲ್ಲ? ಲಿಂಕ್ಸ್ ಗಾಡಿ. ಹೇಗೆ ಸರ್ ಲೈಲ್ಯಾಂಡ್ ಗಾಡಿ ಎಲ್ಲ? ಲೈಲ್ಯಾಂಡ್ BS6 ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಮೈಲೇಜ್ ಎಲ್ಲ? ಮೈಲೇಜ್ ಪೂರ ಚೆನ್ನಾಗಿದೆ. ಮೈಲೇಜ್ ಚೆನ್ನಾಗಿದೆ. ಓಕೆ. ಎಷ್ಟು ಮೈಲೇಜ್ ಬರುತ್ತೆ ಗಾಡಿದು? ಮೈಲೇಜ್ ಇದು ಗಾರ್ಡ್ ಸೆಕ್ಷನ್ ಅಲ್ಲ, ಇದು 5.5 ಅಂತ ಬರುತ್ತೆ. 5.5. ಸರ್ ಇದು ಯಾವ ರೂಟ್ ಹಾಕಿ ಹೋಗ್ತದೆ ಶಿಕಾರಿಪುರ? ಇದು ಶಿಕಾರಿಪುರದಿಂದ ಬಿಟ್ರೆ ಅನಂತಪುರ, ಓಕೆ, ಆಮೇಲೆ ಹೊಸನಗರ, ಓಕೆ, ಬಟ್ಟೆಮಲ್ಲಪ್ಪ, ಹೊಸನಗರ, ನಗರ, ಮಾಸ್ತಿಕಟ್ಟೆ, ಸಿದ್ದಾಪುರ, ಹಾಲಾಡಿ, ಬಿತ್ತಲ್ಕಟ್ಟೆ, ಬಾರ್ಕೊರಂ, ಬ್ರಹ್ಮಾವರ, ಉಡುಪಿ. ಓಕೆ. ಎಷ್ಟು ಒಂದೇ ಟ್ರಿಪ್ ಆಗ್ತದೆ? ಒಂದ್ ಟ್ರಿಪ್. ಒಂದು ಟ್ರಿಪ್. ಈ ಕಡೆಯಿಂದ ಮತ್ತೆ 12ವರೆಗೆ ಬಿಡೋದು. 12ವರೆಗೆ ಈ ಕಡೆಯಿಂದ ಈ ಬಿಟ್ಟು ಕಡೆಯಿಂದ ಅಲ್ಲಿ 12 reach ಆಗ್ಬೇಕಾದ್ರೆ ಎಷ್ಟಾಗುತ್ತೆ? ಅಲ್ಲಿ ರೀಚ್ ಆದ್ರೆ 6 ಗಂಟೆ. 6 ಗಂಟೆಗೆ 6 reach ಗಂಟೆ. ಆಗುತ್ತೆ. ಓಕೆ. ಅಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ? ಬೆಳಗ್ಗೆ 6 ಬಿಡೋ ಸ್ಟ್ಯಾಂಡ್. ಸರ್ ಮತ್ತೆ ನಿಮ್ದು ಇವಾಗ ಬಸ್ ಫೀಲ್ಡ್ ಬರುವಕ್ಕಿಂತ ಮೊದಲು ಬೇರೆ ಯಾವ್ದ್ರಲ್ಲಿ ಇದ್ರ? ಲಾರಿ ಅಥವಾ ಯಾವ್ದ್ರಲ್ಲಿ? ನಾವು ಲಾರಿ, ಬಸ್ಸಲ್ಲಿ ಎಲ್ಲ ಡ್ಯೂಟಿ ಮಾಡಿವ್ರಿ. ಓಕೆ. ಲಾರಿಗೆ ಮತ್ತೆ ಬಸ್ಸಿಗೆ ಏನಂತ ಡಿಫ್ರೆನ್ಸ್ ಆಯ್ತು? ಲಾರಿಲಿ ಕಷ್ಟ, ತುಂಬಾ ಕಷ್ಟ. ಒಬ್ಬೊಬ್ರೆ ಓಡಿಸ್ಬೇಕು, ಬೇಜಾರು. ಬಸ್ಸಲ್ಲಾದ್ರೆ ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ ಇರ್ತಾರೆ, ಏನೋ ಅನ್ಸಲ್ಲ. ಓಕೆ. ಅಂದ್ರೆ ಡ್ರೈವಿಂಗ್ ಗೆ ಏನಾದ್ರು ಚೇಂಜ್ ಇರುತ್ತಾ ಅಥವಾ? ಇಲ್ಲ, ಡ್ರೈವಿಂಗ್ ಎಲ್ಲ ಸೇಮ್ ಇರುತ್ತೆ. ಬಸ್ಸಲ್ಲಿ ತುಂಬಾ ಕೇರ್ ತಗೊಬೇಕು. ಪ್ಯಾಸೆಂಜರ್ ಇರ್ತಾರಲ್ಲ, ನಮ್ಮನ್ನ ನಂಬ್ಕೊಂಡು. ಹೌದು, ಹಾಗೆ. ಸರ್ ಇದು ಲಕ್ಷ್ಮಿ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ಒಂಥರ ತುಂಬಾನೇ ಓಲ್ಡ್ ಕಂಪನಿ. ತುಂಬಾ ವರ್ಷದಿಂದ ಓಡಿಸ್ತಾರೆ. ಹೌದು, ತುಂಬಾನೇ ವರ್ಷದಿಂದ ಇದೆ ಲಕ್ಷ್ಮಿ ಎಕ್ಸ್ಪ್ರೆಸ್. ತುಂಬಾ ಫ್ಯಾನ್ಸ್ ಇದ್ದಾರೆ ಲಕ್ಷ್ಮಿ ಎಕ್ಸ್ಪ್ರೆಸ್ ಇದಾರೆ ಅಲ್ವಾ? ಶಿಕಾರಿಪುರ 6 ಬಿಡೋದು. ಉಡುಪಿ 11ವರೆಗೆ ರೀಚ್ ಆಗುತ್ತೆ. ಫಾಸ್ಟ್ ಟೈಮಿಂಗ್ಸ್ ಮಾಸ್ತಿಕಟ್ಟೆ ಮೇಲೆ. ಓಕೆ. ಮಾಸ್ತಿಕಟ್ಟೆ, ಸಿದ್ದಾಪುರ, ನಗರ, ಹೊಸನಗರ, ಓಕೆ, ಈ ರೂಟಲ್ಲಿ ಬರುತ್ತೆ. 11ವರೆಗೆ ಫಾಸ್ಟ್ ಟೈಮಿಂಗ್ಸ್. ಓಕೆ. ಸರ್ ನೀವು ಇವಾಗ 15 ವರ್ಷದಿಂದ ಬಸ್ ಫೀಲ್ಡ್ ಅಲ್ಲಿ ಇದ್ರ ಅಂತ ಹೇಳಿದ್ರಿ. ಇವಾಗದ್ ಬಸ್ಸಿಗೆ ಮತ್ತೆ ಮುಂಚೆ ಬಸ್ಸಿಗೆ ಏನ್ ಡಿಫ್ರೆನ್ಸ್? ಯಾವ್ದು ಒಳ್ಳೇದು? ಮುಂಚೆದ್ ಬಸ್ ಒಳ್ಳೇದು, ಇವಾಗದ್ ಬಸ್ ಒಳ್ಳೇದು? ಇವಾಗಿನ ಬಸ್ಸೇ ಒಳ್ಳೇದು. ಮುಂಚೆ ಎಲ್ಲ ಸಾದಾ ಸ್ಟೇರಿಂಗು, ಆಮೇಲೆ ಆರ್ಡಿನರಿ ಗೇರು, ಎಳೆಯಕ್ ಆಗ್ತಿರ್ಲಿಲ್ಲ. ಓಕೆ. ಆಮೇಲೆ ಬ್ರೇಕ್ ಅಂತ ಡಬಲ್ ಪೆಟ್ಲ್ ಆಯಿಲ್ ಬ್ರೇಕ್ ಇದ್ವು. ಓಕೆ. ಕಷ್ಟ ಅವು ಗಾಡಿ ನಿಲ್ಸೋದು. 2-3 ಸಲ ಬ್ರೇಕ್ ಹೊಡಿಬೇಕಿತ್ತು. ಇವಾಗೆಲ್ಲ ಫುಲ್ ಏರ್ ಬ್ರೇಕ್, ಬೆರಳಿಟ್ರೆ ಸಾಕು ನಿಲ್ತವೆ. ಓ, ಹಾಗೆ. ಅಂದ್ರೆ ನಿಮ್ಗೆ ಸ್ವಲ್ಪ ಈಸಿ, ಅನುಕೂಲ. ಕಾರ್ ಓಡಿಸ್ದಂಗೆ. ಕಾರ್ ಅವಾಗ ಕಷ್ಟ ಪಡ್ಬೇಕಿತ್ತು. ಇಬ್ಬಿಬ್ರು ಸ್ಟೇರಿಂಗ್ ಎಳಿಬೇಕಿತ್ತು, ಸಾದಾ ಸ್ಟೇರಿಂಗ್. ಓಕೆ. ಅಂತದೇನಾದ್ರೂ ಸನ್ನಿವೇಶ ಆಗಿದೆ ನಿಮ್ಮದು ಒಂದು ಇದರಲ್ಲಿ? ಇಲ್ಲ, ಆ ತರದ್ದು ಏನಾಗಿ ಸಣ್ಣ ಪುಟ್ಟ ಇದ್ದಾವೆ. ಅವು ರಿಮಾರ್ಕ್ ಇದ್ದಾವೆ, ಸಣ್ಣ ಪುಟ್ಟ. ಓಕೆ. ಇವಾಗ ಕಾರ್ ಬಿಟ್ಟ ಹಾಗೆ ಆಗ್ತದೆ. ಕಾರ್ ಬಿಟ್ಟಾಗೆ ಟಯರ್ಡ್ ಆಗುದಿಲ್ಲ ಅಷ್ಟು? ಟಯರ್ಡ್ ಆಗಲ್ಲ. ಒಳ್ಳೊಳ್ಳೆ ಗಾಡಿ ಬಿಟ್ಟ್ಯಾರ ಇವಾಗ. ಈ ಒಂದು ವೇ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದು ಸಿಗ್ತದೆ ನಿಮ್ಗೆ? ಘಾಟ್ ಯಾವ್ದು ಸಿಗ್ತದೆ? ಹುಲ್ಕಲ್ ಘಾಟ್ ಸಿಗುತ್ತೆ. ಹುಲ್ಕಲ್. ಅದು ಎಷ್ಟು ಕಿಲೋಮೀಟರ್ ಸರ್? ಅದು 16 ಆಗುತ್ತೆ. 16 ಕಿಲೋಮೀಟರ್ ಘಾಟ್ ಸೆಕ್ಷನ್. ಹೆಚ್ಚಾಗಿ ಯಾವ ಗಾಡಿಯಲ್ಲಿ ಸಂಚಾರ ಆಗ್ತದೆ? ದೊಡ್ಡ ಗಾಡಿಗಳು. ಆಗೊಂಬೆ ಘಾಟಲ್ಲಿ ಬರ್ದೇ ಇರೋ ಗಾಡಿಗಳೆಲ್ಲ ದೊಡ್ಡ ವೆಹಿಕಲ್ಗಳು ಈ ಘಾಟಲ್ಲೇ ಓಡಾಡೋದು. ಅಂದ್ರೆ ಆಗುಂಬೆಯಲ್ಲಿ ಬರೀ ಸಣ್ಣ ಗಾಡಿಗಳು. ದೊಡ್ಡ ಗಾಡಿಗಳೆಲ್ಲ ಫುಲ್ ಹೆವಿ ವೆಹಿಕಲ್ ಇದೇ ಘಾಟಲ್ಲಿ ಓಡಾಡೋದು. ಹೆಚ್ಚಾಗಿ ಲಾರಿಗಳು ಜಾಸ್ತಿ, ದೊಡ್ಡ ವೆಹಿಕಲ್ಗಳು ಜಾಸ್ತಿ ಅಲ್ವಾ? ಹೆಚ್ಚಾಗಿ. ಓಕೆ. ಸರ್ ಇವಾಗ ಆ ಕಡೆಯಿಂದ ಶಿವಮೊಗ್ಗಕ್ಕೆ ಹೋಗುದಾದ್ರೆ ಎಷ್ಟು ಅವರ್ಸ್ ಜಾಸ್ತಿ ಆಗ್ತದೆ? ಎಲ್ಲಿಂದ? ಆ ಕಡೆ ಹುಲಿಕಲ್ ಘಾಟಿಯಿಂದ ಹೋಗುದಾದ್ರೆ 1 ಅವರ್. 1 ಅವರ್ ಜಾಸ್ತಿ ಆಗುತ್ತೆ ಅಲ್ವಾ? ಅಂದ್ರೆ ಶಾರ್ಟ್ ವೀಲ್ ಗಾಡಿ ಎಲ್ಲ ಈ ಕಡೆಯಿಂದ ಹೋಗ್ತದೆ. ನಿಮ್ದು ಲಾಂಗ್ ಚಾಸಿ ಗಾಡಿ ಎಲ್ಲ ಹುಲ್ಕಲ್ ಘಾಟ್ ಮೇಲೆ ಬರುತ್ತೆ. ಹುಲಿಕಲ್ ಘಾಟ್. ಸರ್ ನಿಮ್ದು ಮನೆ ಎಲ್ಲಿ?
ನಮ್ದು ನೆಲವಾಗಿಲು ಅಂತ, ಶಿಕಾರಿಪುರದಿಂದ ಒಂದ್ 3 ಕಿಲೋಮೀಟರ್ ಮುಂದೆ ನೆಲವಾಗಿಲು ಅಂತ. ಓಕೆ, ಎಷ್ಟು ಗಂಟೆಗೆ ಈ ಬಸ್ ಹಾಲ್ಟ್ ಆಗ್ತದೆ? 6 ಗಂಟೆಗೆ halt ಆಗುತ್ತೆ. 6 ಗಂಟೆಗೆ ಹ್ಮ್. ನಂತರ ಮನೆಗೆ ಹೋಗಿ ನಂತರ ಬೆಳಗ್ಗೆ. ಮನೆ ಅಂದ್ರೆ ನಿಮ್ಗೆ ಮನೆ ಪಕ್ಕನೇ ಹಾಲ್ಟ್ ಆಗ್ತದ ದೂರ? ಇಲ್ಲ, ಬೈಕಲ್ಲಿ ಬರ್ತೀವಿ, ಒಂದ್ 3 ಕಿಲೋಮೀಟರ್ ಆಗುತ್ತೆ. ಓಕೆ, 3 ಕಿಲೋಮೀಟರ್ ಆಗ್ತದೆ. ಸರ್, ಈ ಬಸ್ಸಿಗೆ ಸ್ವಲ್ಪ ನಿಮ್ಗೆ ಟೈಮಿಂಗ್ಸ್ ಅಂತ ಇರುತ್ತೆ, ಕೆಲವು ಬಸ್ಸಿಗೆ ಟೈಮಿಂಗ್ಸ್ ಇರುವುದಿಲ್ಲ. ಅವಾಗೆಲ್ಲ ನಿಮ್ದು ಒಂದು ಕೆಲಸವನ್ನೆಲ್ಲ ಹೇಗೆ ಮಾಡ್ತೀರಾ ಸರ್? ನಿಮ್ಗೆ ಮುಂಚೆ ಯಾವ ಬಸ್ ಅಲ್ಲಿ ಬಸ್ ಅಲ್ಲಿ ಟೈಮಿಂಗ್ಸ್ ಇತ್ತ? ಇಲ್ಲ, ಯಾವ ಬಸ್ಸಲ್ಲಿ ಟೈಮಿಂಗ್ಸ್ ಇರಲ್ಲ. ಬೆಳಗ್ಗೆ ಹೋದ್ರೆ ರಾತ್ರಿನೇ ಆಗೋದು. Okay. ರಜಾನೆ ಮಾಡ್ಬೇಕು. ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಬೇಕು ಏನಾದ್ರು ಕೆಲಸ ಇದ್ರೆ ರಜಾನೆ ಮಾಡ್ಬೇಕು. ರಜೆ ಎಲ್ಲ ಸಿಗ್ತದ ನಿಮ್ಗೆ? ರಜಾ ಸಿಗುತ್ರಿ. ನೀವು ಅಂದ್ರೆ ಡ್ರೈವರ್ ನೀವೇ ಮಾಡ್ಬೇಕಾ ಅಥವಾ ಓನರ್ ಹತ್ರ ಹೇಳಿದ್ರೆ? ಓನರ್ ಹತ್ರ ಹೇಳಿದ್ರೆ ನಾವು ಯಾರನ್ನಾರು ಡ್ರೈವರ್ ಗೊತ್ತಿರೋರ್ನ ಕಳಿಸ್ಬೋದು. ನಿಮ್ಗೆ ಗೊತ್ತಿರೋರ ಕಳಿಸ್ಬೋದು. ಸರ್, ಇವಾಗ ನೀವು ಒಬ್ಬರನ್ನು ಕಳಿಸ್ತೀರಾ, ಅವರಿಗೆ ಈ ಬಸ್ ಕೂಡ್ಲೆ ಸೆಟ್ ಆಗ್ತದ? ಇಲ್ಲ, ಈ ಲೈನ್ ಗೊತ್ತಿರೋರು, ಈ ಬಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರೋರ್ನ ಕಳಿಸ್ಬೇಕು. ಹಂಗೆ ಯಾರನ್ನ ಬೇಕಾದ್ರೂ ಕಳ್ಸಂಗಿಲ್ಲ. ಇಲ್ಲಾಂದ್ರೆ ಗಾರ್ಡ್ ಸೆಕ್ಷನ್ ಸ್ವಲ್ಪ ಘಾಟಲ್ಲಿ ಓಡಿಸಿರೋರು ಆಗ್ಬೇಕು. ಆ ತರ ಎಕ್ಸ್ಪೀರಿಯನ್ಸ್ ಇರೋರು ಕಳಿಸ್ಬೇಕು. ಸರ್, ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕಾದ್ರೆ ಸ್ವಲ್ಪ ಆದಷ್ಟು ನಾವು ಕೇರ್ಫುಲ್ ಅಲ್ಲಿ ಓಡಿಸ್ಬೇಕು. ಹ್ಮ್. ಸರ್, ಏನು ಬೇಕು ಒಂದು ಮೈನ್ ಆಗಿ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕಾದ್ರೆ ಏನ್ ಬೇಕು ಮುಖ್ಯವಾಗಿ? ಡ್ರೈವರಿಗೆ ಹೇಳ್ಬೇಕು ಅಂದ್ರೆ ಗುಂಡಿಗೆ ಬೇಕೇನ? ಖಂಡಿತ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ಬೇಕು ಅಲ್ವಾ? ಗಾಡಿಗಳು ಬರ್ತಾ ಇರ್ತದೆ. ನಿಮ್ಗೆ ಘಾಟ್ ಹತ್ತಿಸ್ಬೇಕಾದ್ರೆ ಕಷ್ಟನೇ ಇಳಿಸ್ಬೇಕಾದ್ರೆ ಕಷ್ಟ? ಇಳಿಸ್ಬೇಕಾದ್ರೆ ಕಷ್ಟ, ಹತ್ಸ್ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ. ಅಂದ್ರೆ ಗೇರ್ ಅಲ್ಲೇ ನೀವು ಇಳಿಸ್ಬೇಕು. ಗೇರಲ್ಲೇ ಸ್ವಲ್ಪ ಬ್ರೇಕ್ ಹೊಡ್ಕಂತ ಬರ್ಬೇಕು. ಹೆಚ್ಚಾಗಿ ಸಹ ಬ್ರೇಕ್ ಅಪ್ಲೈ ಮಾಡೋರು ವ್ಯಾಕಮ್ ಡೌನ್ ಆಗುತ್ತೆ. ಆತರ ಆದಷ್ಟು ಗೇರಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಇಳಿಸ್ಬೇಕು. ಮುಂಚೆ ಏನಾದ್ರು ಪ್ಲಾನ್ ಇತ್ತ ನಾನು ಒಬ್ಬ ಡ್ರೈವರ್ ಆಗ್ಬೇಕಂತ? ಕೆಲವರಿಗೆ ಒಂದೊಂದು ಆಸೆ ಇರುತ್ತೆ, ಬಸ್ ನೋಡಿದ್ರೆ ನಾನೊಂದು ಡ್ರೈವರ್ ಆಗ್ಬೇಕು. ಡ್ರೈವರ್ ಆಗ್ಬೇಕು ಅಂತ ಆಸೆ ಇತ್ತು, ಅವಾಗ ಸಣ್ಣಕ್ಕಿದ್ದಾಗಿಂದಾನೇ ಆಸೆ ಇತ್ತು, ಹಂಗೆ ಡ್ರೈವರ್ ಆದ್ವಿ. ತೊಂದ್ರೆ ಇಲ್ಲ. ಮುಂಚೆ ಕಾಲೇಜ್ ಹೋಗ್ಬೇಕಾದ್ರೆಲ್ಲ ನೋಡ್ತಾ ಇದ್ರ ಬಸ್ ಅಲ್ಲಿ? ಸಣ್ಣಕ್ಕಿದ್ದಾಗಿಂದ ಬಸ್ ಅಂತ ತುಂಬಾ ಇಷ್ಟ. ಫ್ರಂಟ್ ಸೀಟ್ ಅಲ್ಲೇ ಕುತ್ಕೊಂಡು ಡ್ರೈವಿಂಗ್ ಹೇಗೆ ಮಾಡ್ತಾರೆ ಅಂತ ಎಲ್ಲ ನೋಡ್ತಿದ್ವಿ. ಮತ್ತೆ ಫೈನಲಿ ನೀವು ಡ್ರೈವರ್ ಆದ್ರಿ. ಸರ್, ಇವಾಗ ನೀವು 15 ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ. ಇವಾಗ ಟಾಟಾ ಇದೆ, ಐಚರ್ ಇದೆ, ಲೈಲ್ಯಾಂಡ್ ಇದೆ, ಭಾರತ್ ಬೆನ್ಸ್ ಇದೆ. ನಿಮ್ಗೆ ಒಂದು ಇಷ್ಟವಾದಂತಹ ಗಾಡಿ ಯಾವ್ದು? ಯಾವ್ದು ಇಷ್ಟವಾದಂತ ಗಾಡಿಗಳು ಲೈಲ್ಯಾಂಡೇ ಚೆನ್ನಾಗಿ ಬರೋದು. ಯಾಕೆ ಸರ್ ಲೈಲ್ಯಾಂಡ್ ಒಳ್ಳೇದು? ಒಳ್ಳೆ ಮೈಲೇಜ್ ಇದೆ, ಆಮೇಲೆ ಗಾಡಿ ಕಂಡೀಷನ್ ಅಷ್ಟು ಚೆನ್ನಾಗಿರುತ್ತೆ ಲೈಲ್ಯಾಂಡ್. ಓಕೆ, ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ. ಬ್ರೇಕ್ ಆಗ್ಲಿ ಪ್ರತಿಯೊಂದಾಗ್ಲಿ ಲೈಲ್ಯಾಂಡ್ ಗಾಡಿ ಸೂಪರ್. ಓಕೆ, ಹಾಗೆ ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಡ್ರೈವರ್ ಲೈಲ್ಯಾಂಡ್ ನ ಇಷ್ಟಪಡೋದು. ಬ್ರೇಕಿಂಗ್ ಎಲ್ಲ ಬ್ರೇಕಿಂಗ್ ಎಲ್ಲ ಸ್ಮೂತ್, ಪಿಕಪ್ ಎಲ್ಲ ಚೆನ್ನಾಗಿದೆ, ಮೈಲೇಜ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಹಾಗೆ ಸರ್, ಫೈನಲ್ ಆಗಿ ಒಂದು ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಎಂತ ಮೆಸೇಜಸ್ ಕೊಡ್ತೀರಾ? ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರುತ್ತೆ. ಡ್ರೈವರ್ಸ್ ಬಗ್ಗೆ ಆಗ್ಲಿ, ಗಾಡಿ ಬಗ್ಗೆ ಆಗ್ಲಿ, ಪ್ರತಿಯೊಂದು ಏನೇ ಒಂದು ವಿಡಿಯೋ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಲ್ಲ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಶಿವನಗೌಡ. ಸರ್, ಊರಲ್ಲಿ ನಿಮ್ದು? ನಮ್ದು ಶಿರಳಗೊಪ್ಪ. ಸರ್, ಈ ಒಂದು ಬಸ್ಸಿನ ಓನರ್ ನೀವು? ಹೌದು ಸರ್, ಹೇಗಿದೆ ಬಸ್? ಹೇಗಿದೆ ಮತ್ತೆ ಒಂದು ಬಸ್ಸಿನ ಒಂದು ಅನುಭವ ಹೇಗೆ ಸರ್? ಬಸ್ಸಿನ ಅನುಭವ ಅಂದ್ರೆ ಬಸ್ ಎಲ್ಲ ನಮ್ಗೆ ಅನುಭವ ಅಂದ್ರೆ ಒಂದು 17 ವರ್ಷ ಆಯ್ತು ಬಸ್ ಫೀಲ್ಡ್ ಅಲ್ಲಿ ಎಲ್ಲ. 17 ವರ್ಷ ಆಗಿದೆ. ಹೇಗೆ ಮುಂಚೆ ಯಾವ್ದಾದ್ರು ಇತ್ತ ನಿಮ್ಗೆ? ಇಲ್ಲ, ಮುಂಚೆ ಇಲ್ಲ, ಯಾವ್ದಾದ್ರು ಇಲ್ಲ. ಇದು ಒಂದೇ 17 ವರ್ಷದಿಂದ ಇದೇ ಬಸ್ ಅಲ್ಲಿ ಒಂದೇ ಬಸ್. ನಾವು 5 ವರ್ಷಕ್ಕೊಂದ್ಸತಿ ಬಸ್ ಎಲ್ಲ ಚೇಂಜ್ ಮಾಡ್ತಿರ್ತೇವೆ, ಹೊಸ ಇದು ಹೊಸ ಬಸ್. ಸರ್, ಶಕ್ತಿ ಕಾರ್ ಅವರು ಬಿಲ್ಡ್ ಮಾಡಿದ? ಅಲ್ಲ, ಪಿಟಿ ಕೋಚ್. ಸರ್, ಎಷ್ಟು ವರ್ಷ ಆಯ್ತು ಇದು ಬಸ್ ಬಂದು? ಇದು ಒಂದು 3 ತಿಂಗಳಾಯ್ತು. ಮತ್ತೊಂದೇನಂತ ಹೇಳಿದ್ರೆ ಲಕ್ಷ್ಮಿ ಎಕ್ಸ್ಪ್ರೆಸ್ ತುಂಬಾನೇ ಹಳೆ ಕಂಪನಿ. ಹಳೆ ಕಂಪನಿ, ತುಂಬಾ ಆ ಹೆಸರಲ್ಲಿ ರನ್ ಆಗ್ತಾ ಇದೆ. 40 ವರ್ಷದಿಂದ ರನ್ ಆಗ್ತದೆ. ತುಂಬಾನೇ ಓಲ್ಡ್ ಕಂಪನಿ. ತುಂಬಾ ಫ್ಯಾನ್ಸ್ ಇದ್ದಾರೆ. ನನ್ನ ಚಾನಲ್ ಅಲ್ಲಿ ಸಹ ತುಂಬಾ ಜನ ಕೇಳ್ತಾರೆ, ನೋಡಿದ ಲಕ್ಷ್ಮಿ ಎಕ್ಸ್ಪ್ರೆಸ್ ಇದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅವರ ಹೆಸರು ಏನ್ ಸರ್? ಲಕ್ಷ್ಮಿ ಎಕ್ಸ್ಪ್ರೆಸ್ ಓನರ್ ಇದು? ಓನರ್ ಅವರು ವಸಂತ್ ಶೆಟ್ರ್ ಅಂತ, ಬ್ರಹ್ಮಾವರ ಅಲ್ವಾ? ಓಕೆ ಸರ್, ಬಸ್ ಫೀಲ್ಡ್ ಹೇಗೆ ಆಗ್ತದೆ ಸರ್? ಶಕ್ತಿ ಯೋಜನೆ ಬಂದ್ಮೇಲೆ ಸ್ವಲ್ಪ ಡಲ್ ಇತ್ತು, ಮುಂಚೆಲ್ಲ ಒಳ್ಳೆ ಇತ್ತು. ಅದೆಲ್ಲ ಶಕ್ತಿ ಯೋಜನೆ ಬಂದ್ಮೇಲೆ ಸ್ವಲ್ಪ ಎಲ್ಲ ಇದಾಗ್ತೈತಿ. ಇಲ್ಲ ಫ್ರೀ ಅಲ್ಲ ಎಲ್ಲ ಬಸ್, ಹಾಗಾಗಿ ಜನ ಎಲ್ಲ ಹಾಕ್ತಾರ? ಜನ ಎಲ್ಲ ಆಗುತ್ತೆ. ಸರ್, ನೀವು ಬಸ್ ಅಲ್ಲಿ ಇರ್ತೀರಾ ಡೈಲಿ? ಇಲ್ಲ, ಬಸ್ ಅಲ್ಲಿ ಇರಲ್ಲ, ತಮ್ಮ ಇರ್ತಾರೆ. ಅಂದ್ರೆ ನೀವೇ ಕಂಡಕ್ಟರ್? ಇಲ್ಲಾದ್ರೆ ನಾವು ರಜೆ ಮಾಡಿ. ಹಾಗೆ ಒಂದು ನಮ್ಮ ಬಸ್ ಅಲ್ಲಿ ಡೈಲಿ ನಾವೇ ಇರ್ತೇವೆ, ಹಾಗೆ ಒಂದು ಖುಷಿ ಇರ್ತದೆ ಅಲ್ವಾ? ಇನ್ನೊಂದು ನೆಕ್ಸ್ಟ್ ಯಾವ್ದಾದ್ರು ಬಸ್ ಬರೋಲಿಕ್ಕೆ ಏನಾದ್ರು ಉಂಟಾ ಪ್ಲಾನಿಂಗ್ ಏನಾದ್ರು? ಹೌದೌದು, ಬರೋದುಂಟು. ಒಂದು ಟೂರಿಸ್ಟ್ ಬಸ್ ಇತ್ತು, ಅದು ಟೂರಿಸ್ಟ್ ಅದು ನಿಮ್ ಕಡೆ ಊರಲ್ಲಿ ಒಂದು ಟೂರಿಸ್ಟ್ ಬಸ್ ಬರೋದಿತ್ತು. ಸರ್, ಇದು ಟೈಮಿಂಗ್ಸ್ ಹೇಗೆ ಸರ್? ಉಡುಪಿಯಿಂದ ಎಷ್ಟು ಗಂಟೆಗೆ ಹೊರಡ್ತದೆ?
ಉಡುಪಿಯಿಂದ ಇದು 12:30 ಬಿಡೋದು ಉಡುಪಿ. ಓಕೆ 12:32 ಇಲ್ಲಿ ಬಿಟ್ಟು ಓಕೆ 6 ಗಂಟೆ ಶಿಕಾರಿಪುರ. ಇದು ಫಾಸ್ಟ್ ಟೈಮಿಂಗ್ಸ್. ಫಾಸ್ಟ್ ಟೈಮಿಂಗ್ ಹೌದು. ಅಂದ್ರೆ ಉಡುಪಿ ಟು ಶಿಕಾರಿಪುರ. ಉಡುಪಿ ಟು ಶಿಕಾರಿಪುರ. ಆ ಕಡೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡುತ್ತೆ? ಬೆಳಗ್ಗೆ 6:15 ಶಿಕಾರಿಪುರ, ಓಕೆ ಇಲ್ಲಿಗೆ 11:30 ಉಡುಪಿ. ಸರ್ ಶಿಕಾರಿಪುರಕ್ಕೆ ಎಷ್ಟು ಬಸ್ ಇದೆ ಉಡುಪಿಯಿಂದ? ಉಡುಪಿಯಿಂದ 2 ಬಸ್ ಇದೆ. ಇದ್ರ ನಮ್ದೊಂದು, ಇದ್ರ ಆಪೋಸಿಟ್ ಅಂತ ಇದೆ. ಎರಡೇ ಎರಡೇ ಗಾಡಿ. ಆಲ್ಮೋಸ್ಟ್ ಎರಡೇ. ಉಡುಪಿಯಿಂದ 2 ಗಾಡಿ. ಓಕೆ, ಇದು ಅಂದ್ರೆ ವಾಯ ನಮ್ದು ಹುಲಿಕಲ್ ಘಾಟ, ಹುಲಿಕಲ್ ಹುಲಿಕಲ್ ಮಠ, ಇಲ್ಲಿ ಬ್ರಹ್ಮಾವರ, ಬಾರ್ಕೋರು, ಶಂಕರಣ್ಣ, ಕಲ್ಕುಟ್ಗ ಅಲ್ಲೆಲ್ಲ ತುಂಬಾ ಜನ ಬರ್ತಾರೆ. ದೇವಸ್ಥಾನ ಐತೆ ಫೇಮಸ್. ಅಲ್ಲಿಗೆಲ್ಲ ಆ ಕಡೆಯಿಂದ ಎಲ್ಲ ನಮ್ಮ ಬಯಲುಸೀಮೆ ಜನ ಎಲ್ಲ ನಮ್ಮ ಬಸ್ಸಲ್ಲೇ ಬರೋದೆಲ್ಲ. ವೇಟ್ ಮಾಡಿ ಬರ್ತಾರೆ ಎಲ್ಲ. ಚೆನ್ನಾಗಿದೆ ಬಸ್ ಒಳಗಡೆ ಸಹ ತುಂಬಾನೇ ಚೆನ್ನಾಗಿದೆ. ಈಗ ಒಂದು 35 ಲಕ್ಷ ಆಗುತ್ತೆ. 35 ಲಕ್ಷ ಇದಕ್ಕೆ. ಇನ್ನ ದೊಡ್ಡ ಗಾಡಿ ಆದ್ರೆ ಇನ್ನೊಂದು 45-50 ಲಕ್ಷ ತನಕ ನಾವು. ಓಕೆ, ಯಾವ್ದು ಗಾಡಿ ಒಳ್ಳೇದು ಸರ್? ಸಣ್ಣ ಗಾಡಿ ಒಳ್ಳೇದಾ ದೊಡ್ಡ ಗಾಡಿ ಒಳ್ಳೇದಾ? ಅಂದ್ರೆ ಮೈಲೇಜ್ ಎಲ್ಲ, ಟೈರ್ ಮೈಲೇಜ್ ಎಲ್ಲ ಸಣ್ಣ ಗಾಡಿ ಸಣ್ಣ ಗಾಡಿದೇ ಒಳ್ಳೇದು. ಲಿಂಕ್ಸ್ ಗಾಡಿ ಅಲ್ವಾ? ಹೌದೌದು, ಲಿಂಕ್ಸ್. ಯಾಕೆ ಸರ್ ಲಿಂಕ್ಸ್ ಅನ್ನು ನೀವು ಆಯ್ಕೆ ಮಾಡಿ? ಲಿಂಕ್ಸ್ ಅಂದ್ರೆ ಇದು ಒಳ್ಳೆ ಪಿಕಪ್, ಮೈಲೇಜ್, ಗಾಡಿ ಸೇಫ್ಟಿ ಐತಿ. ಪ್ಯಾಸೆಂಜರಿಗೆಲ್ಲ ಒಳ್ಳೆ ಸೇಫ್ಟಿ ಗಾಡಿ. ಹೌದೌದು. ಹಾಗಾಗಿ ಅಂದ್ರೆ ತುಂಬಾನೇ ಗಾಡಿ ಕಂಪನೀಸ್ ಇದೆ. ಹೌದೌದು. ಹಾಗಾಗಿ ನೀವು ಲಿಂಕ್ಸ್ ಅನ್ನು, ಲೈಲ್ಯಾಂಡ್ ಲಿಂಕ್ಸ್ ಅನ್ನು ಆಯ್ಕೆ ಮಾಡಿದ್ರೆ ಸರ್ ಎಷ್ಟು ಟೈಮ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾರೆ ಅಲ್ಲಿ PT ಕೋಚ್ ಅಲ್ಲಿ? PT ಕೋಚ್ ಅಲ್ಲಿ ಅದು 45 ಡೇಸ್. 45 ಡೇಸ್ ನಮಗೆಲ್ಲ ನಾವು ಇವತ್ತು ಬಿಟ್ಟು 45 ಡೇಸ್, 1.5 ತಿಂಗಳಲ್ಲಿ ಗಾಡಿ ರೆಡಿ ಮಾಡಿ ಕೊಡ್ತಾರೆ. ಸರ್, ಇವಾಗ ಸಣ್ಣ ಬಸ್ಸಿಗೆ ಮತ್ತೆ ದೊಡ್ಡ ಬಸ್ಸಿಗೆ ಟ್ಯಾಕ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತದ? ಹೌದೌದು, ಡಿಫ್ರೆನ್ಸ್ ಬರುತ್ತೆ. ಅದು ಒಂದು ಹೇಗೆ ಸರ್, ತುಂಬಾ ಬರುತ್ತಾ? ಅದು ಇಲ್ಲ, ಅದು ದೊಡ್ಡ ಬಸ್ಸಿಗೆ 3 ತಿಂಗಳಿಗಾದ್ರೆ 50,000. ಈ ತರ ಲಿಂಕ್ಸ್ ಸಣ್ಣ ಬಸ್ಸಿಗಾದ್ರೆ 37,000 ಬರುತ್ತೆ. ಆ ತರ ಬರುತ್ತೆ. ಓಕೆ, ಅದು ಸೀಟ್ ಕಮ್ಮಿ ಅಲ್ಲ ಇದು 40 ಸೀಟ್, ಅದು 50 ಸೀಟ್ ಗಾಡಿ. ಹಾಗಾಗಿ ಎಲ್ಲ ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಅದಕ್ಕೆ ಹೆಚ್ಚಾಗಿ ಓನರ್ಸ್ ನವರು ಸಣ್ಣ ಬಸ್ ಆಯ್ಕೆ ಮಾಡ್ತಾರೆ. ಸ್ವಲ್ಪ ಮತ್ತೆ ಮೈಲೇಜ್ ಸಹ ಜಾಸ್ತಿ, ಮೈಲೇಜ್ ಟೈರ್ ಮೈಲೇಜ್, ಡೀಸೆಲ್ ಮೈಲೇಜ್ ಎಲ್ಲ ಮೈಲೇಜ್ ಒಳ್ಳೆ ಐತೆ. ಒಳ್ಳೆ ಮೈಲೇಜ್. ಅದಕ್ಕೋಸ್ಕರ ಈ ಬಸ್ ಅನ್ನು ಆಯ್ಕೆ ಮಾಡ್ತಾರೆ, ಲಿಂಕ್ಸ್. ಹೌದೌದು. ಸರ್, ಇದು ಆಡ್ ಬ್ಲೂ ಗಾಡಿ ಅಲ್ಲ ಸರ್? ಅದು ಆಡ್ ಬ್ಲೂ ಬಗ್ಗೆ ಹೇಗೆ ಸರ್? ಎಷ್ಟು ಟೈಮಿಗೆ ಇದು ಹಾಕ್ಬೇಕು? ಅದು ಆಡ್ ಬ್ಲೂ ಅಂದ್ರೆ ಒಂದು 20 ಇದು ಬಕೆಟ್. ಅದು ಒಂದು ವಾರಕ್ಕೆ ಒಂದು ಬಕೆಟ್ ಖಾಲಿ ಆಗುತ್ತೆ. ಒಂದು 20 ಲೀಟರ್ ಬೇಕು ಒಂದು ವಾರಕ್ಕೆ ಒಂದು 20 ಲೀಟರ್ ಬಕೆಟ್ ಕ್ಯಾನ್. ಅದು ನೀವೇ ಹಾಕಬಹುದು? ಹೌದು, ನಾವೇ ಹಾಕೋದು ಅದೆಲ್ಲ. ಅಂದ್ರೆ ಅದು ಏನ್ ಸರ್, ಅದು ಯಾಕೆ ಅದು ಯಾಕೆ ಅಂದ್ರೆ ಈ ಹೊಗೆ ಎಲ್ಲ ಪೊಲ್ಯೂಷನ್ ಆಗಬಾರ್ದಂತೆ, ವಾಯು ಮಾಲಿನ್ಯ ಆಗಬಾರ್ದಂತ ಹೇಳಿ ಇವಾಗ ಬರುದು ಪ್ರತಿಯೊಂದು ಗಾಡಿಗಳೆಲ್ಲ ಆಡ್ ಬ್ಲೂ ಇದ್ದೇ ಇರುತ್ತೆ. ಅದು ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಮೈಲೇಜ್ ಏನು ಅದಕ್ಕೇನು ತೊಂದ್ರೆ ಇಲ್ಲ. ಅದೆಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಬರುವಂತಹ ಗಾಡಿ ಎಲ್ಲ ಆಡ್ ಬ್ಲೂ. ಯಾಕೆ ಹೇಳಿದ್ರೆ ಇವಾಗ ಬಸ್ ಅಂತಲ್ಲ, ಇವಾಗ ಕಾರಿಗೆ ಸಹ ಬಂದಿದೆ ಅಲ್ವಾ? ದೊಡ್ಡ ದೊಡ್ಡ ಕಾರಿಗೆ BS6 ಗಾಡಿಗೆ ಪ್ರತಿಯೊಂದಕ್ಕೆ ಬಂದಿದೆ. ಇದೆಲ್ಲ ಬೇಕೇ ಬೇಕು, ಯಾಕಂದ್ರೆ ಪೊಲ್ಯೂಷನ್ ಆಗಬಾರ್ದಲ್ಲ. ಆತರ ಅದು ಒಳ್ಳೇದೇ. ಅದೆಲ್ಲ ಇದೆಲ್ಲ ಇದಾಗಬಾರ್ದು, ಜನಗಳಿಗೆ ತೊಂದರೆ ಆದಂಗ ಆಗತ್ತದೆ ಆತರ. ಸರ್, ನಿಮ್ದು ಟೂರಿಸ್ಟ್ ಬಸ್ ಬರ್ತದ ಅಂತ ಹೇಳಿದ್ರೆ ಯಾವ ಕೋಚ್ ಅಲ್ಲಿ ಬಿಲ್ಡ್ ಮಾಡ್ಬೇಕಂತ? ನಾವು ಅದೇ PT ಕೋಚ್ ಅಲ್ಲಿ, ಅದೆಲ್ಲ ಒಳ್ಳೆ ಅವರೆಲ್ಲ ಚೆನ್ನಾಗ್ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ, ಬಾಡಿ ಎಲ್ಲ ಗಟ್ಟಿ ಬರುತ್ತೆ. ಆಮೇಲೆ ತರ ಕಾರಲ್ಲಿ ಹೋದಂಗ ಆಗುತ್ತೆ. ಬಸ್ ಅಲ್ಲಿ ಹೋದ್ರೆ, ನಮ್ ಬಸ್ ಅಲ್ಲಿ ಹೋದ್ರೆ ಕಾರಲ್ಲಿ ಹೋದಂಗ ಆಗುತ್ತೆ. ಆತರ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಕಲರ್ಸ್ ಆಗಿ, ಸೀಟ್ ಆಗ್ಲಿ, ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರ ಹತ್ರನೇ ಮಾಡ್ಸೋಣ ಅಂತ. ಸರ್, ಮತ್ತೊಂದು ಹೇಳುದಾದ್ರೆ ನಮ್ಮ ಚಾನಲ್ ಗೆ ಸಹ ನೀವು ಒಂದು ಸಬ್ಸ್ಕ್ರೈಬರ್ ಅಂತ ಹೇಳ್ತೀರಾ, ಯಾಕಂದ್ರೆ ನನ್ನ ಚಾನಲ್ ಅನ್ನು ನೋಡ್ತೀರಾ. ನಮ್ಮ ಚಾನಲ್ ಅಲ್ಲಿ ತುಂಬಾ ಜನರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಜನಗಳಿಗೆಲ್ಲ ಕೆಲವರಿಗೆ ಗೊತ್ತಿರೋದು ಟೈಮಿಂಗ್ಸ್ ಇರ್ಲಿ, ಡ್ರೈವರ್ ಬಗ್ಗೆ ಆಗ್ಲಿ, ಓನರ್ಸ್ ಬಗ್ಗೆ ಎಷ್ಟು ಕಷ್ಟ ಪಡ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಏನಂತ ಒಂದು ಮೆಸೇಜಸ್ ಕೊಡ್ತೀರಾ? ಮದನ್ ಮಣಿಪಾಲ್ ತುಂಬಾ ಇವರೆಲ್ಲ ಒಳ್ಳೆ ಬಸ್ಸಿನ ಬಗ್ಗೆ, ಡ್ರೈವರ್, ಕಂಡಕ್ಟರ್ ಬಗ್ಗೆ ತುಂಬಾ ಒಳ್ಳೆ ವಿಡಿಯೋ ಮಾಡಿ ಹಾಕ್ತಾರೆ. ಇವರ ಚಾನೆಲ್ ಸಬ್ಸ್ಕ್ರೈಬರ್ ಕೂಡ. ಒಳ್ಳೆ ಚಾನಲ್, ಇದಕ್ಕೊಂದು ಬೆಸ್ಟ್ ಆಫ್ ಲಕ್ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
चलता इथलं बघ बरं